ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತೆ, ಮಗು ಎಲ್ಲಿ? ನನ್ನನ್ ಕೇಳ್ತಿದ್ಯಲ್ಲ, ರೂಮಲ್ಲಿಲ್ವಾ? ಇಲ್ಲ ಅತ್ತೆ. ಇಲ್ಲ ಅಂದ್ರೆ ಏನು? ಸರಿಯಾಗಿ ನೋಡಿದ್ಯಾ? ಎಲ್ಲಾ ಕಡೆ ಹುಡುಕ್ದೆ ಅತ್ತೆ, ಎಲ್ಲೂ ಕಾಣಿಸ್ತಿಲ್ಲ. ನೋಡಿದ್ಯಾ? ಯಾರನ್ನೋ ನಂಬ್ತ್ಯಾ? ಬೇಡ ಅಂತ ಹೇಳಿದ್ರು ಕೇಳ್ದೆ. ನಮ್ಮಮ್ಮ ಕಳ್ಸಿದಾರೆ ಅಂತ ಹೇಳಿ ಹೊರಗಿಂದ ಬಂದು ಕೆಲ್ಸದವಳ ಕೈಯಲ್ಲಿ ಮಗುನ ಕೊಟ್ಟೆ. ಏನಮ್ಮ ನೀನ್ ಹೇಳ್ತಿರೋದು? ಅನುಪಮ ಯಾರನ್ನೋ ಮಗುನ ನೋಡ್ಕೊಳ್ಳೋ ಕಳ್ಸಿದ್ಲು ಕಣೋ. ಅವಳೇ ಮಗುನ ಕರ್ಕೊಂಡು ಹೋಗಿರ್ಬೇಕು. ನಾನ್ ಯಾರನ್ನೂ ಕಳ್ಸಿಲ್ಲ ಶೌರ್ಯ. ನನ್ಗವ್ರು ಯಾರು ಅಂತಾನೂ ಗೊತ್ತಿಲ್ಲ. ನಾಟಕ ಆಡ್ತಿದ್ದಾರೆ ಶೌರ್ಯ. ಅನುಪಮ ಕಳ್ಸಿದ್ಲು ಅಂತ ಹೇಳಿದ್ಲು. ಬೇಕು ಅಂದ್ರೆ ಕಲ್ಯಾಣಿನೇ ಕೇಳು. ಹೌದಮ್ಮ, ನೀನ್ ಕಳ್ಸಿದ್ಯಾ ಅಂತಾನೆ ಹೇಳಿದ್ಲು. ಎಲ್ಲೋ ಏನೋ ತಪ್ಪಾಗಿದೆ. ಸಿಕ್ಕಾಕೊಳ್ದೆ ಇರಲ್ಲ. ನನ್ನ ಮಗುಗೇನಾದ್ರೂ ಆದ್ರೆ ನಾನ್ ಸುಮ್ಮನಿರಲ್ಲ. ಮಗುನ ಬೇಗ ಹುಡುಕಿ. ನಮ್ಮವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ ಶೌರ್ಯ. ನಾವು ಕೂಡ ಹುಡ್ಕೋಣ. ಮಗು ನೋಡಿ ಎಷ್ಟು ಹೊತ್ತಾಯ್ತು? ಒಂದ್ 5 ನಿಮಿಷದ ಮುಂಚೆ ನೋಡ್ದೆ ಸರ್. ತುಂಬಾ ದೂರ ಏನ್ ಹೋಗಿರಲ್ಲ. ಹಿಡಿತೀನಿ, ಬಿಡಲ್ಲ. ಸರ್ ಪ್ಲೀಸ್. ಏನ್ ಮಾತಾಡ್ತಿದ್ಯಾ? ಅಮ್ಮ, ನನಗೆ ಹೊಡಿಸ್ತೀಯ ಅನುಪಮ? ಈಗ ಶೌರ್ಯ ಬಂದ್ಮೇಲೆ ನಿನಗಿದೆ ಮಾರಿ ಹಬ್ಬ. ಅಮ್ಮ, ನಾವ್ ಕೂಡ ಹುಡ್ಕೋಣ ಬಾ ಅಮ್ಮ. ಸರಿ ಬಾಮ್ಮ. ಅಯ್ಯೋ ಅಯ್ಯೋ, ನನ್ ಮೊಮ್ಮಗನ ಯಾರು ಕರ್ಕೊಂಡು ಹೋಗಿದಾರೋ ಏನೋ. ಎಳೆ ಮಗು. ದೇವ್ರೆ, ಪರಮೇಶ್ವರ ನೀನೇ ಕಾಪಾಡ್ಬೇಕು. ಎಲ್ಲೂ ಕಾಣಿಸ್ಲಿಲ್ಲ. ಅಯ್ಯೋ, ಬನ್ನಿ ಆ ಕಡೆ ನೋಡೋಣ. ಬಾ. ನನ್ಗೇನು ಅರ್ಥ ಆಗ್ತಿಲ್ಲಮ್ಮ. ಬೆಡ್ ಮೇಲೆ ಮಲಗಿಸ್ಬಿಟ್ಟು ಹೋಗಿದ್ಲು. ನಾನ್ ನೋಡ್ದೆ. ಇಷ್ಟಕ್ಕೂ ಆ ಹೆಂಗ್ಸು ಯಾರು ಕಲ್ಯಾಣಿ? ನೀನೇ ಕಳ್ಸಿದ್ಯಾ ಅಂತ ಅನ್ಕೊಂಡು ನಮ್ಮಮ್ಮ ಕಳ್ಸಿದ್ಲಾ ಅಂತ ಕೇಳ್ದೆ. ಅವಳು ಹೌದು ಅಂದ್ಲು. ನಂಬಿ ತಪ್ಪು ಮಾಡ್ದೆ ಅಮ್ಮ. ಅದೇ ಅತ್ತೆಗೆ ಆಯ್ದ ಆಯ್ತು. ಮಗುನೀಗ ಎಲ್ಲಿ ಕರ್ಕೊಂಡು ಹೋಗಿದ್ದಾಳೋ, ಅದೇನ್ ಮಾಡ್ತಾಳೋ, ತುಂಬಾ ಭಯ ಆಗ್ತಿದ್ಯಮ್ಮ. ಭಯ ಪಡ್ಬೇಡ ಕಲ್ಯಾಣಿ, ಮಗು ಸಿಕ್ಕತ್ತೆ, ಹುಡ್ಕೋಣ. ಮಗು ಎತ್ಕೊಂಡು ಎಲ್ಲಿ ಹೋಗೋಕ್ ಸಾಧ್ಯ? ಇಲ್ಲೇ ಎಲ್ಲೋ ಇರ್ಬೇಕು. ಹುಡ್ಕೋಣ ಕಲ್ಯಾಣಿ, ನಡಿಯಮ್ಮ ಹುಡ್ಕೋಣ. ಏನ್ರಿ ಎಲ್ಲೂ ಕಾಣಿಸ್ತಿಲ್ಲ ರೀ. ಇದೆಲ್ಲ ಕಲ್ಯಾಣಿಯಿಂದಾನೆ. ಸ್ವಲ್ಪ ಸುಮ್ನಿರ್ತೀಯಾ? ಏನ್ರಿ ಸುಮ್ನಿರೋದು? ಏನಾದ್ರೂ ಒಂದ್ ಮಾಡ್ತಾನೆ ಇರ್ತಾಳೆ. ಮನೇಲಿರೋರ್ಗೆಲ್ಲ ಗಾಬರಿ ಮಾಡ್ತಾಳೆ. ಯಾರೋ ಬಂದು ಅಮ್ಮನ ಹೆಸರು ಹೇಳಿದ್ರೆ ನಂಬಿಡೋದಾ? ಅವಳಿಗೇನ್ ಗೊತ್ತಾಗುತ್ತೆ? ಮನೆಗೆ ಅಷ್ಟು ಧೈರ್ಯವಾಗಿ ಬಂದು ಮಗುನ್ ತಗೊಂಡೋಗ್ತಾರೆ ಅಂತ ಅನ್ಕೊಂಡಿದ್ಲ? ಸಂಸಾರ, ಮನೆ, ಅಡ್ಗೆ ಎಲ್ಲ ಒಬ್ಳೆ ನೋಡ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ಆಗತ್ತೆ? ನಮ್ಮಕ್ಕ ಸುಮ್ನೆ ಕೂತಿರ್ತಾಳೆ, ಏನು ಉಪಯೋಗ ಇಲ್ಲ. ಹೌದು ರೀ, ಮೊಮ್ಮಗ ಕಳ್ದೋದ್ರೆ ದಮಯಂತಿ ಅದಕ್ಕೆ ಯಾಕೆ ಹುಡ್ಕಕ್ ಬರ್ಲಿಲ್ಲ? ನಾವ್ ಈ ಕಡೆ ಬಂದ್ಮೇಲೆ ಹುಡುಕ್ತಿರ್ಬೋದಿರೋ, ನಮ್ಗೇನ್ ಗೊತ್ತು?
ನಡಿ. ನಾನ್ಯಾಕೆ ಹೋಗ್ಲಿ, ನಿಮ್ಮನ್ನ ಅಲ್ದಾಡಿಸ್ತೀನಿ. ಗ್ರಹಸ್ಥಿತಿಗಳು ಅನುಕೂಲವಾಗಿಲ್ಲ ಅಂತ ಪುರೋಹಿತರು ಹೇಳ್ದ ಹಾಗೆ ನಡೀತಿದೆ. ಪೂಜೆನ ಶುರು ಮಾಡಿದ್ರು ಶಾಂತಿ ಆಗ್ಲಿಲ್ಲ. ಅಳು ಬರ್ತಿರೋ ಹಾಗಿದೆ. ಈ ಸಲ ಇಷ್ಟೊಂದು ದುಃಖ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ ದಮಯಂತಿ. ನೀನಾದ್ರೂ ಮಗು ನೋಡ್ಕೋಬೇಕಿತ್ತಾನೆ. ಎಲ್ಲಿಗೆ ಹೋಗಿದೆ? ಇದು ತುಂಬಾ ಚೆನ್ನಾಗಿದೆ ರೀ. ಅವಳನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದಿದ್ದು ಕಲ್ಯಾಣಿ. ಎತ್ಕೊಂಡು ಹೋಗಕ್ಕೆ ಬಂದಿದ್ದಾಳೆ ಅಂತ ನಾನೇನಾದ್ರೂ ಕನಸ್ಕೊಂಡಿದ್ನಾ? ನೀರ್ ಕುಡಿಯೋದಕ್ಕೆ ಅಂತ ಒಳಗ್ ಹೋಗಿದ್ದೆ. ನಾನ್ ವಾಪಸ್ ಬರೋ ಹೊತ್ತಿಗೆ ನನ್ ಮೊಮ್ಮಗು ಕಾಣಿಸ್ಲೇ ಇಲ್ಲ. ಅವನು ಕಾಣಿಸ್ದೇ ಇರ್ಲಿ, ಆಮೇಲೆ ನನ್ ಮಗ ಮಾಡ್ತಾನೆ. ನೀನು ಮುದ್ದಿನ ಮೊಮ್ಮಗಳನ್ನ, ನೀನು ಮಗಳನ್ನ ಇಬ್ಬರನ್ನೂ ಸುಮ್ನೆ ಬಿಡಲ್ಲ. ಎಳೆ ಮಗು ಮನ್ಸಾದ್ರೂ ಹೇಗ್ ಬಂತು? ದೇವ್ರೆ, ಮಾಡಿರೋ ಆರೋಪಗಳು ಸರಿ ಹೋಗಿಲ್ಲ ಅಂತ ಇನ್ನೊಂದು ಆರೋಪನ. ಮಗು ಸಿಗ್ಲಿಲ್ಲ ಅಂದ್ರೆ ಶೌರ್ಯ ಏನ್ ಮಾಡ್ತಾನೋ ಗೊತ್ತಿಲ್ಲ. ಆ ಮಗು ಸಿಗೋ ಹಾಗೆ ಮಾಡು ತಂದೆ. ದಮಯಂತಿ, ಇಲ್ಲಿದ್ದು ನೊಂದ್ಕೊಳ್ಳೋ ಬದಲು ನಾವು ಹೊರಗಡೆ ಹೋಗಿ ಹುಡ್ಕೋಣ ಬಾ. ಎಲ್ಲಿ ಅಂತ ಹೋಗಿ ಹುಡ್ಕೋದು ರೀ? ಏನೋ ಕರ್ಕೊಂಡು ಹೋಗಿರೋಳು ಮನ್ಸ್ ಬದಲಾಯಿಸ್ಕೊಂಡು ವಾಪಸ್ ಕರ್ಕೊಂಡ್ ಬರ್ತಾಳೇನೋ, ನೋಡೋಣ. ಅದೇ ಏನಾದ್ರೂ ನಡೆದಿದ್ರೆ ಮಾಡು ಅಂತ ಹೇಳ್ದವ್ರನ್ನ ಜೈಲು ಕೂಡ ಕಳ್ಸಲ್ಲ, ನಾನೇ ಸಾಯಿಸ್ಬಿಡ್ತೀನಿ. ಅದೆಲ್ಲ ನಡೆಯಲ್ಲ ಬಿಡಮ್ಮ. ಆ ಸಾಕಮ್ಮ ಸಿಕ್ಕಿದ್ರೆ ತಾನೆ. ನಿನ್ ಕೈಯಲ್ಲಿ ಹೊಡ್ಸಿದ ಆ ಅನುಪಮಗೆ ಕೊಬ್ಬು ಜಾಸ್ತಿ ಆಗಿರೋ ಕಲ್ಯಾಣಿಗೆ ಇದು ನಾನು ಕೊಡ್ತಾ ಇರೋ ಶಾಕ್ ಟ್ರೀಟ್ಮೆಂಟ್. ಇದರಲ್ಲಿ ಗೆಲುವು ನಂದೆ. ರಾಜು ಸರ್, ಏನಾದ್ರೂ ಗೊತ್ತಾಯ್ತಾ? ಈಗಷ್ಟೇ ಇಲ್ಲಿಗೆ ಬಂದ್ವಿ ಸರ್, ಕೇಳ್ತಾ ಇದ್ದೀನಿ. ಏನ್ರಿ, ಒಂದ್ ಹೆಂಗ್ಸು ಮಗುನ ಕರ್ಕೊಂಡು ಹೋಗಿದ್ದು ಏನಾದ್ರೂ? ಇಲ್ಲ ಸರ್, ನಾನು ನೋಡಿಲ್ಲ. ಸರಿ, ಹೋಗಿ. ಶೌರ್ಯ, ಚಿಕ್ಕ ಊರು, ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ. ನಮ್ಮವರು ಹೈವೇ ರೋಡ್ನ ಕ್ಲೋಸ್ ಮಾಡಿದ್ದಾರೆ. ಊರ್ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮಗುಗೆ ಯಾವ ತೊಂದರೆನೂ ಆಗೋದಿಲ್ಲ. ಹಣಕ್ಕೋಸ್ಕರ ಮಾಡಿರ್ತಾರಷ್ಟೇ. ನಮ್ಮವರು 24 ಗಂಟೆಯಲ್ಲಿ ಖಂಡಿತ ಹಿಡಿತಾರೆ. ಹೋಗು ಶೌರ್ಯ, ಇಲ್ಲೇ ಇದ್ರೆ ಅದೇ ಬೇಜಾರಲ್ಲಿ ಇರ್ತೀಯ. ವಿ ಆರ್ ಪೊಲೀಸ್. ಇಂಥ ಕೇಸ್ಗಳನ್ನ ಎಷ್ಟೋ ಸಾಲ್ವ್ ಮಾಡಿದೀವಿ. ಬಿ ಸ್ಟ್ರಾಂಗ್. ನನ್ವರೆಗೂ ಬಂದ ಮೇಲೆ ಆ ನೋವು ಗೊತ್ತಾಗ್ತಿದೆ ಸರ್. ಕರೆಕ್ಟ್ ಶೌರ್ಯ, ಮಗುಗೆ ಏನೂ ಆಗೋದಿಲ್ಲ. ಕಾಲ್ ಮಾಡ್ತೀವಿ, ನೀನು ಹೊರಡು. ಒಬ್ರನ್ನು ಬಿಡಬೇಡಿ. ಒಂದು ಮನೇನು ಬಿಡದೆ ಎಲ್ಲ ಮನೇನು ಹುಡುಕಿ. ಓಕೆ ಸರ್.
ಮಗು ಎಲ್ಲಾದ್ರೂ ಸಿಕ್ತಾ? ಏನಾದ್ರೂ ಗೊತ್ತಾಯ್ತಾ? ಎಲ್ಲೂ ಸಿಕ್ಲಿಲ್ಲಮ್ಮ. ದೇವ್ರೆ, ಏನ್ ಪರೀಕ್ಷೆ ಇದು? ಏನು ಗೊತ್ತಿಲ್ದಿರೋ ಹಸುಗೂಸನ್ನ ದೂರ ಮಾಡ್ತಿದ್ಯಾ? ಮಗು ಸಿಗ್ಲಿಲ್ಲ ಅಂದ್ರೆ ಈ ಮನೆ ಒಂದು ಯುದ್ಧ ಭೂಮಿನೇ ಆಗೋಗುತ್ತೆ. ದೊಡ್ಡ ಅಪರಾಧನೇ ಬರುತ್ತೆ. ಅಮ್ಮ, ಇವಾಗ್ಲೇ ಹೇಳ್ತಾ ಇದ್ದೀನಿ, ನನ್ನ ಮೊಮ್ಮಗು ಸಿಗ್ಲಿಲ್ಲ ಅಂದ್ರೆ ಅನುಪಮ ಜೈಲ್ ಊಟ ಮಾಡೋ ಹಾಗೆ ಮಾಡ್ಬಿಡ್ತೇನೆ. ಮಗು ಸಿಗುತ್ತೆ ದಮಯಂತಿ, ನೀ ಸುಮ್ನಿರು. ಶೌರ್ಯ ಪೊಲೀಸ್ ಆಫೀಸರ್ ತಾನೆ, ಎಲ್ಲಿದ್ರು ಹುಡ್ಕೊಂಡು ಕರ್ಕೊಂಡ್ ಬರ್ತಾನೆ. ಶೌರ್ಯ, ಮಗು ಸಿಕ್ತಾ? ಹೇಳಪ್ಪ. ಶೌರ್ಯ, ಮಗು ಬಗ್ಗೆ ಗೊತ್ತಾಯ್ತೇನೋ? ಹುಡುಕಿಸ್ತಾ ಇದ್ದೀನಿ ಅಮ್ಮ, ಇನ್ನೂ ಗೊತ್ತಾಗ್ಲಿಲ್ಲ. ಖಂಡಿತ ಸಿಕ್ಕೇ ಸಿಗ್ತಾನೆ, ನನಗ ನಂಬಿಕೆ ಇದೆ. ಆ ಧೈರ್ಯದಲ್ಲೇ ಇರು ಶೌರ್ಯ. ನಿನಗೇನೋ ಹೇಳ್ತಾ ಇದ್ದೀನಿ, ಆದ್ರೆ ನನ್ ಕೈಲೇ ಇರೋದಕ್ಕಾಗ್ತಾ ಇಲ್ಲ. ಅವನ್ ಮುಖನೇ ನನ್ ಕಣ್ಣು ಮುಂದೆ ಬರ್ತಾ ಇದೆ. ಆ ಎಳೆ ಮಗುನ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಹೇಗ್ ಅನ್ನಿಸ್ತು ಆ ಅನುಪಮಗೆ? ಅದನ್ನೇ ಹೇಳ್ತಾ ಇರ್ಬೇಡ ದಮಯಂತಿ. ಅನುಪಮ ಹೆಸರು ಹೇಳಿ ಕರ್ಕೊಂಡು ಹೋಗಿರ್ಬೋದಲ್ವಾ? ಇಷ್ಟು ಜನ ಇರೋವಾಗ ಅವಳ ಹೆಸರು ಯಾಕಮ್ಮ ಹೇಳ್ತಾರೆ? ಅನುಪಮ ಅಂತ ಕೆಲ್ಸನ ಮಾಡಲ್ಲ. ಮಾಡಿದಾರೋ ಇಲ್ವೋ ಗೊತ್ತಾಗದೆ ಇರಲ್ವಲ್ಲ. ನನ್ನ ಮಗುನೇ ನನ್ನ ಪ್ರಾಣ. ಅವನಿಗೇನಾದ್ರೂ ಆದ್ರೆ ಅಷ್ಟು ಸುಲಭವಾಗಿ ಬಿಡಲ್ಲ. ಯಾವ ಲಿಮಿಟ್ಗೆ ಬೇಕಾದ್ರೂ ಹೋಗ್ತೇನೆ. ಶಭಾಷ್. ಸಿಕ್ತ ಕಲ್ಯಾಣಿ? ಇಲ್ಲ ಅಮ್ಮ. ಅಮ್ಮ, ಟೈಮ್ ಆಗ್ತಾ ಆಗ್ತಾ ನನಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ನನ್ ಮಗು ಅಲ್ದೇ ಇದ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ. ಏನಾಗುತ್ತೋ ಅಂತ ಭಯ ಆಗ್ತಿದೆ ಅಮ್ಮ. ಏನೂ ಆಗಲ್ಲ ಕಲ್ಯಾಣಿ, ನಾವ್ ಯಾರಿಗೂ ಏನು ದ್ರೋಹ ಮಾಡಿಲ್ವಲ್ಲ. ಚಿಕ್ಕ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಆ ದೇವರೇ ಮಗು ಸಿಗೋ ಹಾಗೆ ಮಾಡ್ತಾನೆ. ಅಮ್ಮ, ಅವಳೇನಾ? ನಮ್ಮ ಮಗುನೇ ಅಮ್ಮ. ಏಯ್, ನಿಂತ್ಕೋ ಅಲ್ಲಿ. ನಿಂತ್ಕೋ. ಅಯ್ಯೋ ದೇವ್ರೆ, ಈಗೇನಾದ್ರೂ ಅವ್ರ ಕೈಗೆ ಸಿಕ್ಕಿದ್ರೆ ನನ್ನ ಸಾಯಿಸೇ ಬಿಡ್ತಾರೆ. ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ?
ಏಯ್ ನಿಂತ್ಕೋ. 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 ನಡಿ. ನಡಿ. ಹತ್ತೋ ಶಿವ, ಮಗುನ್ ತಗೋ. ಹೇಳು ಪ್ರಶಾಂತ್. ಮಗು ಸೇಫ್ ಸರ್. ಸಿಕ್ಕದ್ನಾ? ಮಗು ಸಿಕ್ತು ಸರ್. ಮನೆ ಕರ್ಕೊಂಡು ಬರ್ತಿದೀವಿ ಸರ್. ಕಿಡ್ನಾಪ್ ಮಾಡಿದವಳನ್ನ ಅವಳನ್ನು ಕರ್ಕೊಂಡು ಬರ್ತಿದೀವಿ. ಸರಿ ಬನ್ನಿ. ಓಕೆ ಸರ್. ಶೌರ್ಯ ಏನ್ ಹೇಳಿದ್ರು? ಮಗು ಸಿಕ್ತಂತಮ್ಮ. ಕಿಡ್ನಾಪ್ ಮಾಡಿದವರು ಕೂಡ ಸಿಕ್ಕಿದ್ರು. ಅಮ್ಮ, ಅನುಪಮ, ಮಗು ಸಿಕ್ತಂತೆ. ಕಂದ, ಕಂದ. ಇವಳೆ ಆಫೀಸರ್ ನನಗ್ ಸುಳ್ಳು ಹೇಳಿ ಮನೆಗ್ ಬಂದಿತ್ತು. ದೇವ್ರೆ, ನಾನೇ ಮಾಡಕ್ ಹೇಳಿತು ಅಂತ ಹೇಳ್ಬಿಟ್ರೆ ನನ್ನ ಪರಿಸ್ಥಿತಿ ಏನು? ಯಾಕೆ ಹೀಗೆ ಮಾಡಿದೆ? ಬೇಕು ಅಂತ ಮಾಡ್ಲಿಲ್ಲ ಸರ್. ಮಗುನ್ ತಗೊಂಡ್ ಹೋದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಸರ್. ಯಾರು ಹೇಳಿದ್ರು? ಯಾರು ಹೇಳಿದ್ರು? ಹೇಳ್ತೀಯೋ ಇಲ್ವೋ? ಹೊಡಿಬೇಡಿ ಸರ್. ಹೇಳ್ಬಿಡ್ತೀನಿ ಸರ್. ಹೊಡಿಬೇಡಿ ಸರ್. ಹೇಳು. ಏನ್ ಆ ಕಡೆ ನೋಡ್ತಿದ್ಯಾ? ಹೇಳ್ತೀಯೋ ಇಲ್ವೋ? ಹೇಳ್ತೀನಿ ಸರ್, ಹೇಳ್ತೀನಿ.
ಹೇಳು ಯಾರು? ಅನುಪಮ ಅವರು ಸರ್, ಅನುಪಮ ಅವರು ಸರ್. ಏಯ್ ಏಯ್ ಏಯ್